श्रीगुरुभ्यो नमः हरिः ओम ओम नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादिशश्चेति ज्योतिष्शास्त्रप्रवर्तकाः नमो ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಜುಲೈ ತಿಂಗಳಲ್ಲಿ ಹೇಗಿದೆ ಧನುರಾಶಿಯವರಿಗೆ ಎಂಬುದನ್ನು ತಿಳ್ಕೊಳ್ಳೋಣ. ಯಾಕಂದರೆ ಧನುರಾಶಿಯವರಿಗೆ ಒಂದು ಹಂತಕ್ಕೆ ನೋಡಿ ಗುರುವಿನ ಬಲ ಬಂದಿದೆ. ಮೂಲ ನಕ್ಷತ್ರ 1, 2, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇವರು ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಇದು ಜುಲೈ ತಿಂಗಳು, ವಿಶೇಷವಾಗಿ ಆಷಾಢ ಮಾಸ, ಅದರಲ್ಲೂ ಕೂಡ ಗುರು ಪೂರ್ಣಿಮೆ ಬರುತ್ತೆ, ಹಬ್ಬ ಹರಿದಿನಗಳು. ಹಾಗಾಗಿ ಆ ಲಕ್ಷ್ಮೀ ನಾರಾಯಣ ದೇವರನ್ನು ಮತ್ತು ಗುರುವನ್ನು ಆರಾಧನೆ ಮಾಡುವಂಥ ಒಂದು ತಿಂಗಳು. ಧನುರಾಶಿಯವರು ಒಂದು ಹಂತಕ್ಕೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಯಾಕಂದರೆ ಧನುರಾಶಿಯವರಿಗೆ ಏರುಪೇರುಗಳು, ಚಿಂತೆ, ಟೆನ್ಷನ್ಗೆ ಒಂದಷ್ಟು ಪರಿಹಾರ ಹುಡುಕುವಂಥ ಪ್ರಯತ್ನ ಮಾಡಿದ್ದೇನೆ. ಅದರ ಜೊತೆಯಲ್ಲಿ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳ್ತೇನೆ. ಹಾಗೆ ಇದು ಹೇಳುವಂಥದ್ದು ಗೋಚಾರ ಫಲ, ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರುವಂಥ ಸಾಧ್ಯತೆಗಳಿದೆ. ಇದೇ ಸಂಪೂರ್ಣವಾದಂಥ ಫಲ ತೀರ್ಮಾನ ಹೇಳುವಂಥದ್ದಲ್ಲ. ಗ್ರಹಸ್ಥಿತಿ ನೋಡಿ, ತೃತೀಯ ರಾಶಿಯಲ್ಲಿ ರಾಹು, ಚತುರ್ಥ ರಾಶಿಯಲ್ಲಿ ಶನಿ, ಅರ್ಧಾಷ್ಟಮ ಶನಿ, ಪಂಚಮದಲ್ಲಿ ಯಾರಿಲ್ಲ, ಷಷ್ಠದಲ್ಲಿ ಶುಕ್ರ, ಸಪ್ತಮದಲ್ಲಿ ಗುರು. ಇದು ಬಹಳ ಒಳ್ಳೆಯದು ನಿಮಗೆ. ಗುರು ರಾಶಿನ ನೋಡಲ್ಪಟ್ಟಿದ್ದಾನೆ, ಹಾಗೆ ಗುರುಬಲ ಒಂದು ಬಂದಿದೆ. ಯಾರೇ ಬಿಟ್ಟರು ಗುರು ಕೈ ಬಿಡಲ್ಲ ನಿಮ್ಮನ್ನು. ಇನ್ನು ಅಷ್ಟಮದಲ್ಲಿ ರವಿ, ಬುಧರು, ನವಮದಲ್ಲಿ ಕುಜ, ಕೇತು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಈ ತಿಂಗಳಲ್ಲಿ 10ನೇ ತಾರೀಕು ಹಿಂದೆ ಹೇಳಿದ ಹಾಗೆ ಗುರು ಪೂರ್ಣಿಮೆ ಇದೆ. ಮತ್ತು ಆಷಾಢ ಮಾಸ ಆದದ್ರಿಂದ ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 8ನೇ ತಾರೀಕಿಗೆ ಮಹಾಪ್ರದೋಷ, ಹಾಗೆ 14ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 14ನೇ ತಾರೀಕಿಗೆ ನೋಡಿ ವಿಶೇಷವಾಗಿ ಕರ್ಕಾಟಕ ಸಂಕ್ರಾಂತಿ ಇದೆ. ಹಾಗಾಗಿ ಮರ್ಯಾದೆ ಇದ್ದ ಹಾಗೆ ದೇವತಾ ಆರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡ್ತಾ ಬನ್ನಿ. ಇನ್ನು 17ನೇ ತಾರೀಕು ಚಾಮುಂಡೇಶ್ವರಿ ಜನ್ಮೋತ್ಸವ, ಹಾಗೆ 20ನೇ ತಾರೀಕಿಗೆ ಸರ್ವೇಷಾಂ ಏಕಾದಶಿ, ಅನಂತರದಲ್ಲಿ 23ನೇ ತಾರೀಕಿಗೆ ಮಹಾಪ್ರದೋಷ, 23ಕ್ಕೆ ಮಾಸ ಶಿವರಾತ್ರಿ, ಜ್ಯೋತಿರ್ಭೀಮೇಶ್ವರ ವ್ರತ, ಮತ್ತು ಅಮಾವಾಸ 24ನೇ ತಾರೀಕಿಗೆ. ಇನ್ನು 26ನೇ ತಾರೀಕಿಗೆ ಶ್ರಾವಣ ಮಾಸ ಆರಂಭ. ಹಾಗಾಗಿ ಆಷಾಢ ಮಾಸ ಮುಗಿಯಿತು. ಶ್ರಾವಣ ಮಾಸದ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. 28ನೇ ತಾರೀಕಿಗೆ ನಾಗ ಚತುರ್ಥಿ, ಹಾಗೆ 29ನೇ ತಾರೀಕಿಗೆ ನಾಗರ ಪಂಚಮಿ. ಹೀಗೆಲ್ಲ ಇದೆ ನೋಡಿ. ಹಾಗಾಗಿ ಏನೇ ಬಿಟ್ಟರೂ ಕೂಡ ಗುರು ಆರಾಧನೆ ಬಿಡಬೇಡಿ. ಯಾಕಂದರೆ ಈ ಧನುರಾಶಿಯವರಿಗೆ ಏನಾಗಿದೆ ಅಂತಂದರೆ, ಬಹಳ ಜನರ ಜಾತಕವನ್ನು ಕೂಡ ವಿಶ್ಲೇಷಣೆ ಮಾಡಿದಾಗ ಒಂದಂತಕ್ಕೆ ಯಾವುದೋ ಮಾನಸಿಕವಾದಂಥ ಒಂದು ಚಿಂತೆ, ಸಮಾಧಾನ ಇಲ್ಲ, ಎಲ್ಲ ಕೂಡ ಬರುತ್ತೆ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದಾಗ ಕೊನೆಗೆ ಕಟ್ಟಾಗುವಂಥದ್ದು. ಯಾಕಂದರೆ ಮನಸ್ಸನ್ನೇ ಕರೆಕ್ಟಾಗಿ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಿಮಗೆ. ಮನಸ್ಸು ಯಾಕೋ ಯೋಚನೆ ಮಾಡುವಂಥದ್ದು, ಯಾಕೋ ತೊಂದರೆ ಆಗ್ತದೆ ಅಂತ ನಿಮಗೆ ಅನಿಸುವಂಥದ್ದು, ಯಾಕೋ ಹೀಗೆಲ್ಲ ತಲೆ ಮೇಲೆ ಸುತ್ತಾ ಇದೆಲ್ಲ ನಿಮಗೆ ಅನಿಸುವಂಥದ್ದು, ಪ್ಯಾನ್ ಸುತ್ತಾ ಇದೆ ಅಂದರೆ ಪ್ಯಾನೆಲ್ಲ ಬಿದ್ದೋಗ್ತದೇನೋ ಅಂತ ಅನಿಸುವಂಥದ್ದು. ಹೀಗೆ ಇಂತಹ ಅನೇಕ ಮನಸ್ಸಿನ ಭ್ರಾಂತಿಗಳೆಲ್ಲ ಆಗ್ತಾ ಇದೆ. ಆದರೂ ಕೂಡ ಅಂಥ ಭ್ರಾಂತಿಗಳನ್ನು ಹೊರಪಡಿಸಿ ಒಂದು ಸ್ವಲ್ಪ ಬದಲಾವಣೆ ಕಡೆಗೆ ನೀವು ಬಂದಿದ್ದೀರಿ. ಯಾಕಂದರೆ ಗುರುಬಲ ಬಂದಿದೆಯಲ್ವಾ, ಅದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ ನಿಮ್ಮನ್ನು ಗುರು ಎಷ್ಟೋ ಕಷ್ಟ ಬಂದಾಗ, ಸಮಸ್ಯೆ ಬಂದಾಗ ರಾಶ್ಯಾಧಿಪತಿ ಗುರು ಬಿಡಲಿಲ್ಲ. ಎಂತಹ ಸಾವಿನ ಸಮಸ್ಯೆಯಲ್ಲಿರಬಹುದು, ಅಥವಾ ದುಃಖದ ಸಮಸ್ಯೆಯಲ್ಲಿರಬಹುದು, ಅಥವಾ ಹಣಕಾಸು ಇನ್ನೇನು ತಲೆ ಮೇಲೆ ಬಿದ್ದೋಯ್ತಪ್ಪ, ಯಾರಿಗೂ ದುಡ್ಡು ಕೊಡಬೇಕು, ಅಥವಾ ಪಕ್ಕದಲ್ಲೇ ಆಕ್ಸಿಡೆಂಟ್ ಆಗಿ ತೊಂದರೆ ಆಗ್ತಾ ಇದೆ, ಅವ್ರ ಕೈಲಿಲ್ಲ, ನಿಮಗೆ ಸಹಾಯ ಮಾಡಬೇಕು, ನಿಮ್ಮ ಕೈಲಿ ದುಡ್ಡಿಲ್ಲ, ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ದೇವರು ಬಿಡಲಿಲ್ಲ ನಿಮ್ಮನ್ನು. ಗುರುಗಳು, ಭಗವಂತ ಎತ್ತಿ 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 ಮೇಲೆ ಕರ್ಕೊಂಬಂದಿದ್ದಾನೆ ನಿಮ್ಮನ್ನು. ಹಾಗಾಗಿ ಈಗ ಒಂದು ಹಂತಕ್ಕೆ ತನಕ ನಿಮಗೆ ಸ್ವಲ್ಪ ಉತ್ತಮವಾದಂತಹ ದಾರಿಗಳನ್ನು ಭಗವಂತ ಕೊಡ್ತಾ ಇದ್ದಾನೆ. ಮುಂಚೆ ಹೋಲಿಸ್ಲಿಕ್ಕೆ ಹೋದರೆ ನೋಡಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತಿಂಗಳೆಲ್ಲ ಎಷ್ಟೋ ಜನರಿಗೆ ನಾವು ನೋಡಿದಾಗ ತುಂಬ ಒತ್ತಡಗಳು, ತುಂಬ ಸಮಸ್ಯೆಗಳು. ಆದರೆ ಈ ಗುರುಬಲ ಬಂತಲ್ವ, ಅನಂತರದಲ್ಲಿ ಸ್ವಲ್ಪ ಯಾಕೋ ಚೇತರಿಕೆ, ಸ್ವಲ್ಪ ಬದಲಾವಣೆ. ಇಲ್ಲ, ನನ್ನ ಕೈಯಲ್ಲೂ ಆಗತ್ತೆ, ಇಂತಹ ಒಂದು ಮನಸ್ಥಿತಿ ಬರ್ತಾ ಇದೆ. ಇದನ್ನು ಸದಾಕಾಲ ದೃಢವಾಗಿ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಯಾವುದನ್ನು ಯೋಚನೆ ಮಾಡ್ತೇವೋ, ಯಾವುದನ್ನು ಮಾತಾಡ್ತೇವೆ, ಯಾವುದನ್ನು ಕೇಳ್ತೇವೋ ಅದೆಲ್ಲ ಜೀವನದಲ್ಲಿ ಸಿಗ್ತಾ ಹೋಗ್ತದೆ. ನಾವು ಯಾವಾಗೂ ಕೆಟ್ಟದನ್ನೇ ಯೋಚನೆ ಮಾಡ್ತಾ ಇರೋದು, ಹಾಗೆ ಹೀಗೆ ಅಂಥೇಳಿ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಯಾವುದು ಲಾಭಾಂಶ ಸಿಗುವುದಿಲ್ಲ. ಹಾಗಾಗಿ ಒಂದು ಒಳ್ಳೆಯದಾಗುವಂಥ ಚಿಂತನೆಯನ್ನು ಸದಾ ಕಾಲ ಚಿಂತನೆ ಮಾಡ್ತಾ ಬನ್ನಿ. ಇನ್ನು ಶುಭವಾದಂಥ ಫಲಗಳು ಏನು? ಗುರುವಿಂದ ವಿವಾಹಾದಿ ಮಂಗಲ ಕಾರ್ಯಗಳು. ಇದು ಬಹಳ ಉತ್ತಮವಾಗಿ ನೀವು ಹೇಳ್ಬೋದೇನಪ್ಪ ಸ್ವಾಮಿ, ಆಷಾಢ ಮಾಸ ಹೇಳ್ತಾ ಇದ್ದೀರಿ, ಹೇಗಪ್ಪ ಅಂತಂದರೆ ಯಾವುದರ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಷಾಢ ಮಾಸ ಅಂತಂದರೆ ಮದುವೆಗೆ ಮಾಡಲಿಕ್ಕೆ ಒಳ್ಳೆಯದಿಲ್ಲದೇ ಇದ್ರೂ ಕೂಡ ನೋಡಲಿಕ್ಕೆ ಏನೂ ತೊಂದರೆ ಇಲ್ಲ. ಹೆಸರು ಬಲ ನೋಡಲಿಕ್ಕಿರ್ಬೋದು, ಅಥವಾ ಪ್ರೊಫೈಲ್ ಕಳಿಸ್ಲಿಕ್ಕಿರ್ಬೋದು. ಇವತ್ತಲ್ಲ ಈ ಕ್ಷಣಕ್ಕೆ ನೋಡಿ, ಈ ಕ್ಷಣಕ್ಕೆ ಮದುವೆ ಆಗಿಬಿಡೋದಿಲ್ಲ. ಹಾಗಾಗಿ ವಿವಾಹಾದಿ ಮಂಗಲ ಕಾರ್ಯಗಳಿಗೆ ಅವಕಾಶಗಳು ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಜನ ಮೂಲ ನಕ್ಷತ್ರ ಅಂಥೇಳಿ
ಒದ್ದಾಡ್ತಾ ಇರ್ತೀರಿ, ಮದುವೆ ಆಗಲಿಲ್ಲ ಬೇಡ ಅಂತ ಹೇಳ್ತಾ ಇರಿ ಅಂತ. ಆಗ ಪ್ರಯತ್ನವನ್ನು ಮಾಡಿ. 10 ಸಲ ಪ್ರಯತ್ನವಾದಾಗ 1 ಸಲಾರೂ ಫಲ ಕೊಡುವಂಥ ಸಾಧ್ಯತೆಗಳಿದೆ. ವಿವಾಹಾದಿ ಮಂಗಲ ಕಾರ್ಯಗಳು. ಎರಡನೇದಾಗಿ ಯಾರ್ಯಾರು ರಾಜಕೀಯ ವ್ಯಕ್ತಿಗಳಿದ್ರು ಅಥವಾ ಹೆಚ್ಚಿನದಾಗಿ ಗೌರ್ಮೆಂಟಿನ ಕೆಲಸ ಕಾರ್ಯ ಮಾಡ್ತಾ ಇದ್ರು ಅಂಥವರಿಗೆ ಧನಸ್ಥಾನವನ್ನು ರವಿ ಮತ್ತು ಬುಧರ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಉದ್ಯೋಗದಲ್ಲಿ ಏನೋ ಸ್ವಲ್ಪ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳಾಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಯಾರ್ಯಾರು ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೋ ಅದು ನಿಂತು ಹೋಗಿತ್ತು ಅಥವಾ ಅದರಲ್ಲಿ ಹೆಚ್ಚಿನದಾದಂಥ ಲಾಭಾಂಶ ಸಿಗದೇ ಇತ್ತೋ ಅದನ್ನೆಲ್ಲ ನೀವು ಪಡೀಲಿಕ್ಕೆ ತರಾತುರಿಯಲ್ಲಿದ್ದೀರಿ ಅಥವಾ ವಿಷಯಕ್ಕೆ ಹೋರಾಡ್ತಾ ಇದ್ದೀರಿ, ಅದು ಸಿಗುವಂಥ ಚಾನ್ಸಸ್ ಇದೆ. ಹೆದರಬೇಡಿ ನೀವು. ಯಾಕಂದರೆ ಈ ರಾಶಿಯವರು ಯಾವ್ಯಾವ ಕೆಲಸವನ್ನು ಸ್ವಂತವಾಗಿ ಮಾಡ್ತಾ ಇದ್ದರು ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶ. ಒಂದು ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರು ಇರಬಹುದು, ಅಥವಾ ಇಂಡಸ್ಟ್ರಿ ನಡೆಸ್ತಾ ಇದ್ದವರು ಇರಬಹುದು, ಅಥವಾ ದೊಡ್ಡದಾದಂಥ ಕಬ್ಬಿಣದ ವಸ್ತುಗಳನ್ನು ವ್ಯಾಪಾರ ವ್ಯವಹಾರ ಮಾಡ್ತಾ ಇರೋರು ಇರಬಹುದು, ಅಥವಾ ಈ ರಾಶಿಯವರು ಬಹಳ ಜನ ಹೋಟೆಲನ್ನು ನಡೆಸ್ತಾ ಇದ್ದೀರಿ ನೀವು, ಧನು ರಾಶಿಯವರು ಹೋಟೆಲನ್ನು ನಡೆಸ್ತಾ ಇರಬಹುದು. ಇಂಥವರಿಗೆಲ್ಲ ಹೆಚ್ಚಿನದಾದಂತಹ ಲಾಭಾಂಶಗಳು, ಒಂದು ಒಳ್ಳೆ ರೀತಿಯಾದಂಥ ಅವಕಾಶಗಳನ್ನು ಭಗವಂತ ನೀಡ್ತಾನೆ. ಅದು ನೀವು ಚಿಂತೆ ಮಾಡುವಂಥದ್ದು ಬೇಡ. ಹಾಗಾಗಿ ಸ್ವಪ್ರಕಾಶಮಾನವಾದಂತಹ ಒಂದು ಗುರು ನಿಮ್ಮನ್ನು ಬೆಳಗ್ತಾ ಇದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಬೆಳಕು ಸಿಗುತ್ತದೆ ಅಂತ ಹೇಳಬಹುದು. ಹಾಗೆ 4ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಮಕ್ಕಳ ಬಗ್ಗೆನೋ ಹೆಂಡತಿ ಬಗ್ಗೆನೋ ಮನೆ ಬಗ್ಗೆನೋ ತೀರಾ ತಲೆ ಕೆಡಿಸ್ಕೊಂಡು ಇದ್ದೀರಿ ನೀವು ಕಾಣ್ತದೆ. ಆದರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋಗೋಣ. ಎಷ್ಟೋ ಸಲ ಮಕ್ಕಳು ಓದೋದಿಲ್ಲ ಚಿಂತನೆ ಮಾಡುವಂಥದ್ದು, ಅಥವಾ ಏನಪ್ಪ ಹೀಗೆ ಮಾಡಿದ್ರೆ ಹೇಗೆ, ಎಲ್ಲ ದುಂದು ವೆಚ್ಚ ಮಾಡ್ತಾ ಇದ್ದಾನೆ, ಹೇಳಿದ್ದೇ ಕೇಳೋದಿಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರುವಂಥದ್ದು. ನಾವು ಯೋಚನೆ ಮಾಡಿದರೆ ಆಗೋದಿಲ್ಲ, ಅದು ಪ್ರಾಕ್ಟಿಕಲ್ ಆಗಿ ಏನು ಮಾಡ್ತಾರೆ ಅದನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳಿದೆ. ಯಾಕಂದರೆ ಎಷ್ಟು ನಾವು ಸಮಯವನ್ನು ಹಾಕ್ತೇವೆ ಓದಿಸ್ಲಿಕ್ಕೋ ಬೇರೆದಕ್ಕೋ ಹೇಳುವಂಥದ್ದು ಯೋಚನೆ ಮಾಡಬೇಕು. ಹಾಗಾಗಿ ನಾವು ಅದನ್ನು ಪರಿವರ್ತನೆ ಮಾಡಲಿಕ್ಕೆ ಏನು ಸಾಧ್ಯವಾಗುತ್ತೆ ಅದನ್ನು ಮಾಡಬೇಕು. ನಾವು ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಾ ಹೋದರೆ ಹೇಗಾಗುತ್ತೆ? ಹೋದ ಪುಟ್ಟ ಬಂದ ಪುಟ್ಟನ ಹೆಜ್ಜೆ ಕಾಣೋದಿಲ್ಲ ಅಂತ ಹೀಗಾಗುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಕ್ಕಳ ಬಗ್ಗೆ ಯೋಚನೆ ಮಾಡೋದನ್ನು ಒಂದು ಒಳ್ಳೆ ರೀತಿಯಾಗಿ ಅವರನ್ನು ಹೇಗೆ ಓದಿಸಿದ್ರೆ ಅನುಕೂಲ ಆಗುತ್ತೆ, ಯಾವ ಥರ ಅವನು ಓದಿಸ್ಬೇಕು, ಎಲ್ಲಿ ಅವನು ಹಿಂದಕ್ಕೆ ಬರ್ತಾ ಇದ್ದಾನೆ, ಅವನಿಗೆ ಸಮಯ ಎಲ್ಲಿ ಸಮಸ್ಯೆ ಆಗ್ತಾ ಇದೆ, ನಮ್ಮ ಸಮಯ ಎಷ್ಟು ಕೊಡಲಿಕ್ಕಾಗ್ತಾ ಇಲ್ಲ, ಅದು ಮುಖ್ಯವಾದಲ್ವಾ? ಯಾಕಂದರೆ ನಾವು ಟ್ಯೂಷನಿಗೋ ಬೇರೆ ಕಡೆಗೂ ಎಲ್ಲ ಕಡೆಗೂ ಕಳಿಸ್ತೇವೆ, ಆದರೆ ನಮ್ಮ ಹತ್ರ ಎಷ್ಟು ಸಮಯ ಕೊಡಲಿಕ್ಕೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವ? ನಾವು ಕೂಡ ಅದಕ್ಕೆ ಪ್ರಯತ್ನ ಮಾಡಬೇಕು. ಮನುಷ್ಯ ಪ್ರಯತ್ನನೇ ಇದ್ದಾಗೆ ದೈವಾನುಗ್ರಹ ಆಗುವುದಿಲ್ಲ. ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಅಂತಂದರೆ ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ದಾರೆ. ಫಸ್ಟ್ ನಾವು ಕೆಲಸ ಮಾಡಬೇಕು, ನಾವು ಕೆಲಸ ಮಾಡಿ ಭಗವಂತನ ಹತ್ರ ಕೇಳಬೇಕು. ನಾವೇ ಪ್ರಯತ್ನ ಮಾಡದೇ ಇದ್ದ ಹಾಗೆ ಭಗವಂತ ಎಲ್ಲಿ ಕೊಡ್ತಾನೆ ಅಲ್ವಾ? ಹಾಗಾಗಿ ಮನುಷ್ಯ ಪ್ರಯತ್ನವನ್ನು ಜಾಸ್ತಿ ಮಾಡಬೇಕು ಅಂತಲೇ ಹೇಳ್ತೇನೆ. ಅನಂತರದಲ್ಲಿ ನೋಡಿ, ಕುಜನು ನಿಮಗೆ ಭಾಗ್ಯದಲ್ಲಿದ್ದಾನೆ. ಹಾಗಾಗಿ ಭೂಮಿ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲ ಆಗುವಂಥದ್ದು, ಅಥವಾ ಯಾವುದೋ ಭೂಮಿಯನ್ನು ಕಳ್ಕೊಂಡಿದ್ದೀರಿ ಅಥವಾ ಕೃಷಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ಅದರ ತಕರಾರಿಯಾಗಿದೆ, ಅಕ್ಕಪಕ್ಕದವ್ರು ಏನೋ ಕಿರಿಕಿರಿ ಮಾಡ್ತಾ ಇದ್ದಾರೆ, ಎಲ್ಲ ನೀವು ಮನೆ ಕಟ್ಟಿಸ್ಬೇಕು ಮಾಡಬೇಕು ಅಂತಿದ್ರೆ ಕೆಲವೊಂದು ತಕರಾರಿ ಮಾಡ್ತಾರೆ, ಇದನ್ನು ಸ್ವಲ್ಪ ಸರಿಯಾಗುವಂಥ ಸಾಧ್ಯತೆಗಳಾಗುತ್ತೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಚಿಂತೆ ನಮ್ಮ ತಲೆ ಒಳಗಡೆ ಎಲ್ಲ ಹೊಕ್ಕೊಂಡಿರ್ತದೆ, ಹಾಗೆ ಹೀಗೆ ಅಂಥೇಳಿ. ಆದರೆ ಆ ಭಗವಂತ ಒಂದು ಕಡೆ ನಮ್ಮನ್ನು ಎತ್ತುತ್ತಾ ಇರ್ತಾನೆ. ಹಾಗಾಗಿ ಚಿಂತೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು. ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಇದೆ ನೋಡಿ. ತೃತೀಯ ರಾಶಿಯಲ್ಲಿ ರಾಹು ಇದ್ದಾನೆ. ಹಾಗೆ ವಿದೇಶದಿಂದನೂ ಸ್ವಲ್ಪ ಹಣ ಬರಬಹುದು ನಿಮಗೆ. ದೊಡ್ಡ ವ್ಯಾಪಾರ ವ್ಯವಹಾರ ಮಾಡೋರು ಇದಿರಿ ಈ ರಾಶಿಯವರು. ಹಾಗಾಗಿ ವಿದೇಶದಿಂದ ಏನಾದ್ರು ಬರುವಂಥದ್ದು, ಅಥವಾ ಫುಡ್ ಫ್ಯಾಕ್ಟ್ರಿ ಏನಾದ್ರು ಮಾಡೋರಿದ್ದರೆ ಅದರಿಂದ ಹೆಚ್ಚಿನದಾದಂಥ ಲಾಭಾಂಶ ಬರುವಂಥದ್ದು, ಅಥವಾ ಒಂದು ಹೋಟೆಲ್ ಮಾಡಿದಿರಿ, ಅಥವಾ ಬೇಕರಿ ಇದೆ, ಅಥವಾ ಸ್ವೀಟ್ ಕೆಲಸ ಮಾಡ್ತಾ ಇದ್ದೀರಿ, ಇನ್ನೊಂದು ಬ್ರ್ಯಾಂಚನ್ನು, ಹೀಗೆ ಒಂದು ಒಳ್ಳೆ ರೀತಿಯಾಗಿ ಅನುಕೂಲಗಳನ್ನು ಮಾಡುವಂಥ ಸಾಧ್ಯತೆಗಳಿದೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು ಯಾರಿಗೆ ಚತುರ್ಥ ಶನಿ ಇದ್ದಾನೆ, ಹಾಗಾಗಿ ಕಬ್ಬಿಣದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಕಬ್ಬಿಣದ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಚಿಂತೆ ಆಗುವಂಥದ್ದು. ಎಲ್ಲ ಒಂದು ಕಡೆಗೆ ವಾಹನ ನಿಲ್ಲಿಸಿರ್ತೀರಿ, ಮೇಲಿಂದ ಗೊತ್ತಾಗೋದು ತೆಂಗಿನಕಾಯಿ ಬಿದ್ದು ಹೋಗಿರ್ತದೆ, ಅಥವಾ ಅಕ್ಕಪಕ್ಕದಲ್ಲಿ ಗಾಡಿ ಟಚ್ ಆಗಿ ಸ್ಕ್ರ್ಯಾಚ್ ಆಗಿರುತ್ತೆ, ಹೀಗೆಲ್ಲ ಆಗುತ್ತೆ. ಹಾಗಾಗಿ ಕಬ್ಬಿಣದ ವಿಷಯದಲ್ಲಿ, ವಾಹನದ ವಿಷಯದಲ್ಲಿ ಸ್ವಲ್ಪ ಹುಷಾರಿಕೆ ವಹಿಸ್ಕೊಳ್ಳಿ ಅಂತೇಳಿ ಹೇಳ್ತೇನೆ. ಮಿಕ್ಕಿದೆಲ್ಲ ನಿಮಗೆ ಪ್ರಯಾಣ ಯೋಗ ಇತ್ಯಾದಿಗಳನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ. ಇನ್ನು ನೆಕ್ಸ್ಟ್ ನೋಡುವಂಥದ್ದು ದಶಮಾಧಿಪತಿಯಾದಂಥ ಬುಧನು ರವಿ ಜೊತೆಗಿದ್ದಾನೆ. ಹಾಗಾಗಿ ಸ್ವಲ್ಪ ಗೌರ್ಮೆಂಟಿನ ಕೆಲಸ ಕಾರ್ಯದಲ್ಲಿ ಪ್ರಯತ್ನವನ್ನು ಜಾಸ್ತಿ ಮಾಡಿ ಅಂತೇಳಿ ಹೇಳ್ತೇನೆ. ಉದ್ಯೋಗ ಸಿಗದೇ ಇದ್ದವ್ರಿಗೆ ಉದ್ಯೋಗ ಸಿಗುವಂಥ ಚಾನ್ಸಸ್ ಇದೆ. ಶನಿ ದೃಷ್ಟಿ, ಸ್ವಲ್ಪ ವೇಟ್ ಮಾಡಿ. ಒಂದೇ 2 ದಿವಸಕ್ಕೆ ಆಗದೇ ಇರಬಹುದು, ಸ್ವಲ್ಪ ವೇಟ್ ಮಾಡಿ. ಇಲ್ಲೊಂದು ಕಡೆ ಕೆಲಸ ಸಿಗುತ್ತೆ, ಹಾಗೇ ಆಗ್ತದೆ. ಅದು ಸಿಗಲಿಲ್ವಾ ಆ ಸಮಯದಲ್ಲಿ ಬೇರೆ ಏನಾದರೂ ಸ್ಕಿಲ್ಲನ್ನು ಡೆವಲಪ್ ಮಾಡಿ. ಇವತ್ತು 10 ಕೆಲಸಗಳಿದೆ ನೋಡಿ, ಮುಂಚೆಲ್ಲ ಗೊತ್ತೇ ಇರಲಿಲ್ಲ ಅಲ್ವಾ? ಹಾಗಾಗಿ ಇವತ್ತು ಇಂಟರ್ನೆಟ್ಟು ಜಿಯೋ ಫ್ರೀ ಬಂದ ಮೇಲೆ ಎಷ್ಟೆಷ್ಟು ಇಂಟರ್ನೆಟ್ಟನ್ನು ಎಷ್ಟೆಷ್ಟು ಕೆಲಸಗಳನ್ನು ಕಲ್ತಿದ್ದಾರೆ ಜನ. ಏನಾದರೂ ಮಾಡಬಹುದು, ಒಂದು ಮಾಡಬೇಕು ಹೇಳುವಂಥ ಮನಸ್ಥಿತಿ ಒಂದಿದ್ದರೆ ನೂರಾರು ಉದ್ಯೋಗಗಳಿದ್ದಾವೆ. ಹಾಗಾಗಿ ಒಂದು ಉದ್ಯೋಗ ಸಿಗಲಿಲ್ವಾ, ಒಂದು 15 ದಿವಸ ಆಯಿತೋ ತಿಂಗಳಾಯಿತೋ, ಇನ್ನೊಂದು ಬೇರೆದ ಬಗ್ಗೆ ಸ್ಟಡಿ ಮಾಡಿ, ಕಲ್ತ್ಕೊಳ್ಳಿ. ಸದಾಕಾಲ ನಾವು ಚೆನ್ನಾಗಿ ಕಲಿಬೇಕು. ಕಲ್ತ್ರೆ ಏನಾದರೂ 10 ರೂಪಾಯಿ ಸಂಪಾದನೆ ಮಾಡಲಿಕ್ಕಾಗುತ್ತೆ ಜೀವನದಲ್ಲಿ. ಹಾಗಾಗಿ ವಿದ್ಯೆ ಕೊನೆಯವರೆಗೂ ಮಾಡ್ತಾ ಇರಬೇಕು. ಧನುರಾಶಿಯವರಿಗೆ ಬಹಳ ಜನರನ್ನು ನೋಡಿದ್ದೇನೆ, ಸದಾಕಾಲ ಬ್ಯಾಗಲ್ಲಿ ಏನು ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು ಬುಕ್ ಇರುತ್ತೆ, ಓದಬೇಕು ಮಾಡಬೇಕು ಕೊಡುವಂಥವ್ರು ನೀವು. ಹಾಗಾಗಿ
ನಿಮ್ಮ ಲವಲಿವಿಕೆ ಇರಬಹುದು, ವಿದ್ಯಾಭ್ಯಾಸದ ಬಗ್ಗೆ ಒಂಥರ ಕಾಳಜಿ ಇರಬಹುದು, ಭಾಳ ಉತ್ತಮವೇ. ಆದರೆ ಹಾಗೆ ಎಲ್ಲರೂ ಆಗ್ತಾರೆ ಹೇಳಿ ಚಿಂತನೆ ಮಾಡೋದು ಸ್ವಲ್ಪ ಕಷ್ಟ ಮೊದಲು ಬೇರೆ ಬುಧ ಇದ್ದಾನೆ, ಹಾಗಾಗಿ ಅದರಿಂದ ನೀವು ಟೆನ್ಷನ್ ಮಾಡ್ಕೊಂಡ್ಬಿಡ್ತೀರಿ. ಒಟ್ಟಿನಲ್ಲಿ ಬೇರೆಲ್ಲ ಭಗವಂತ ನಡೆಸ್ತಾನೆ, ಒಂದು ಹಂತಕ್ಕೆ ಅನುಕೂಲಕರವಾದಂತಹ ವಾತಾವರಣಗಳಿದ್ದಾವೆ. ಈ ತಿಂಗಳಲ್ಲಿ ನೋಡಿ 7ನೇ ತಾರೀಕು ಚೆನ್ನಾಗಿದೆ, ಪ್ರಶಸ್ತವಾಗಿದೆ, ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ಮತ್ತು 14ನೇ ತಾರೀಕು ಕೂಡ ಪ್ರಶಸ್ತವಾಗಿದೆ. ಏನಾದರೂ ದೇವತಾರಾಧನೆ, ಪ್ರಾರ್ಥನೆ, ನಮಸ್ಕಾರಗಳನ್ನು ಮಾಡಿಕೊಳ್ಳಿ, ಅದರಿಂದ ಲಾಭ ಆಗ್ತದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ? ಮೂಲ ನಕ್ಷತ್ರ 1, 2, 3, 4ನೇ ಪಾದ. ನೀವು ಮರೆಯದೇ ಇದ್ದ ಹಾಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಕ್ಷ್ಮೀನಾರಾಯಣ ಹೃದಯ ಅಂತಿದೆ, ನೀವು ಕೇಳಿರ್ತೀರಿ, ಯೂಟ್ಯೂಬಲ್ಲೆಲ್ಲ ಇರ್ತದೆ. ಲಕ್ಷ್ಮೀನಾರಾಯಣ ಹೃದಯವನ್ನು ಕೇಳಿ, ಹೇಳಿ, ಅಥವಾ ಅದನ್ನು ಓದಿ, ಅಥವಾ ನಿಮ್ಮ ಹತ್ರ ಓದಲಿಕ್ಕಾಗಿಲ್ಲ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡ್ತಾ ಬನ್ನಿ, ಅದರಿಂದ ಬಹಳ ಒಳ್ಳೆಯದಾಗುತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರ ನೀವು ಎಷ್ಟು ಸಾಧ್ಯ ಆಗುತ್ತೆ ನೋಡಿ ಅಷ್ಟು ಶನೈಶ್ವರನನ್ನೇ ಧ್ಯಾನ ಮಾಡಿ. ಯಾಕಂದರೆ ಚತುರ್ಥದಲ್ಲಿ ಶನಿ ಇದ್ದಾನೆ, ಹಾಗಾಗಿ ಶನೈಶ್ಚರಾಯ ನಮಃ ಅಂಥೇಳಿ. ನಿಮ್ಮ ಜೀವನದಲ್ಲಿ ಆ ಶನೇಶ್ವರನು ಒಂದು ಹಂತಕ್ಕೆ ಬಹಳ ಮೇಲ್ಮಟ್ಟಕ್ಕೂ ಕರ್ಕೊಂಡು ಹೋಗಿದ್ದಾನೆ, ಸಣ್ಣ ಪುಟ್ಟ ಸಮಸ್ಯೆಯೂ ಕೂಡ ಆಗಿದೆ. ಹಾಗಾಗಿ ನೀವು ಶನೇಶ್ವರನ್ನೇ ಆರಾಧನೆ ಮಾಡಿ. ಎಲ್ಲಾಗತ್ತೋ ಅಲ್ಲಿ ಕುಂಬಳಕಾಯಿಯನ್ನು ಏನಾದರೂ ಕೂಡ ದಾನ ಮಾಡುವಂಥದ್ದು, ಅಥವಾ ಕುಂಬಳಕಾಯಿ ಗಿಡ ನೆಡ್ತಾರೆ ಅಂತಂದರೆ ಸಹಾಯ ಮಾಡುವಂಥದ್ದು, ಹೀಗೆ ಇಂತಹ ಕೆಲಸಗಳನ್ನೆಲ್ಲ ಮಾಡಿ, ಅದರಿಂದ ಬಹಳ ಒಳ್ಳೆಯದಾಗುತ್ತೆ. ಅನಂತರ ಮೂಲ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರ 1ನೇ ಪಾದದವರು. ನೀವು ಗುರುಪೂರ್ಣಿಮೆ ದಿವಸ 10ನೇ ತಾರೀಕಿದೆ, ಮರೆಯದೇ ಇದ್ದ ಹಾಗೆ ಗುರುಕ್ಷೇತ್ರಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುಗಳನ್ನು ಭಕ್ತಿಯಿಂದ ಬೇಡ್ಕೊಳ್ಳಿ. ಯಾಕಂದರೆ ನಾವು ಎಲ್ಲಿ ಭಕ್ತಿ, ಶ್ರದ್ಧೆ, ಪ್ರೀತಿಯಿಂದ ಮಾಡ್ತೇವೆಯೋ ಅಲ್ಲಿ ಭಗವಂತ ಅನುಗ್ರಹ ಮಾಡಿಯೇ ಮಾಡ್ತಾನೆ. ನಮ್ಮ ಮನಸ್ಸಿಗೆ ದ್ವಂದ್ವವಾದಾಗ ಇದು ಮಾಡಿದರೆ ಅನುಕೂಲ ಆಗುತ್ತೋ ಇಲ್ಲೋ, ಅಥವಾ ಏನಾಗುತ್ತೋ ಏನೋ, ಸಿಗುತ್ತೋ ಇಲ್ಲೋ, ಹೀಗೆಲ್ಲ ನಮ್ಮ ಮನಸ್ಸಿಗೆ ಚಿಂತೆ ಬಂದಾಗ ಭಗವಂತನು ನಮಗೆ ಫಲ ಕೊಡುವುದಿಲ್ಲ, ದ್ವಂದ್ವವಾದಂಥ ರೀತಿ ಇದ್ದಾಗ. ಹಾಗಾಗಿ ನಾವು ಸರಿಯಾದಂಥ ರೀತಿಯಲ್ಲಿ ಭಗವಂತನ ಧ್ಯಾನ, ಪ್ರಾರ್ಥನೆ ಮಾಡಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡೋಣ. ಒಟ್ಟಿನಲ್ಲಿ ಉತ್ತರಾಷಾಢ ನಕ್ಷತ್ರದವರು ಆದಷ್ಟು ಸಾಧ್ಯವಾದ ಮಟ್ಟಿಗೆ ಗುರುನಾಮಸ್ಮರಣೆ, ಗುರು ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಸಾಧ್ಯವಾದರೆ ಅತ್ತಿ ಮರ, ಔದುಂಬರ ವೃಕ್ಷ ಅಂತ ಹೇಳ್ತೀವಿ, ಅದಕ್ಕೆ ಪ್ರದಕ್ಷಿಣೆ ಮಾಡಿ, ಇದಿಷ್ಟು ನೀವು ಮಾಡ್ತಾ ಬನ್ನಿ. ದೈವಾನುಗ್ರಹದಿಂದ ಶುಭವಾಗಲಿ. ಈ ತಿಂಗಳು ಆ ಗುರುವಿನ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.